ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೊಲೆ ಆರೋಪಿ ದರ್ಶನ್ ಜೈಲು ಸೇರಿ ಇವತ್ತಿಗೆ ಬರೋಬ್ಬರಿ 1 ವರ್ಷ ಆಗಿದೆ. 2025ರ ಆಗಸ್ಟ್ 14ರಂದು ದರ್ಶನ್ ಅರೆಸ್ಟ್ ಆದರು. 1 ವರ್ಷದ ಅವಧಿಯಲ್ಲಿ ಜಾಮೀನಿಗಾಗಿ ದರ್ಶನ್ ಸಾಕಷ್ಟು ಕಾನೂನು ಹೋರಾಟ ಮಾಡಿದ್ದಾರೆ. ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರುವಂತಹ ದಾಸ ಇವತ್ತಿಗೂ ಕೂಡ ಜಾಮೀನಿಗಾಗಿ ಪರದಾಡ್ತಾ ಇದ್ದಾರೆ. ಅದರಲ್ಲೂ ಪ್ರದೋಷ ಮಾಫಿ ಸಾಕ್ಷಿಯಿಂದಾಗಿ ದರ್ಶನ್ಗೆ ಭಾರಿ ಹಿನ್ನಡೆಯಾಗಿದೆ. ಸದ್ಯ ಟ್ರಯಲ್ ಮುಗಿಯೋ ತನಕ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲೇ ಗತಿಯಾಗಿದ್ದು, ಕಳೆದ 1 ವರ್ಷಗಳಿಂದ ಜೈಲಿನಲ್ಲಿರುವಂತಹ 7 ಮಂದಿ ಆರೋಪಿಗಳು ಕಾನೂನು ಹೋರಾಟ ಮಾಡ್ತಲೇ ಇದ್ದಾರೆ. ಇವತ್ತಿಗೆ 1 ವರ್ಷ ಆಗುತ್ತೆ ದರ್ಶನ್ ಜೈಲು ಪಾಲಾಗಿ. ಪ್ರದೋಷ ಈಗ ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದು ಈಗ ಮತ್ತಷ್ಟು ಸಂಕಷ್ಟ ತಂದೊಡ್ತಾ ಇದೆ. ಅಂದರೆ ದರ್ಶನ್ 2ನೇ ಬಾರಿಗೆ ಜೈಲು ಸೇರಿ ಇವತ್ತಿಗೆ 1 ವರ್ಷ ಆಗ್ತಾ ಇರೋದು. 2025 ಆಗಸ್ಟ್ 14ರಂದು ದರ್ಶನ್ ಮತ್ತೆ ಜೈಲು ಪಾರಾಗ್ತಾರೆ. ದರ್ಶನ್ ಪವಿತ್ರ ಗೌಡ ಸೇರಿದಂತೆ 7 ಮಂದಿ ಅರೆಸ್ಟ್ ಆಗ್ತಾರೆ. ಸಾಕಷ್ಟು ಕಾನೂನು ಹೋರಾಟವನ್ನ ದರ್ಶನ್ ನಡೆಸ್ತಾರೆ. ಆದರೆ 1 ವರ್ಷ ಜಾಮೀನು ಕೊಡೋದಕ್ಕಾಗಲ್ಲ ಅಂತ ಸುಪ್ರೀಂ ಸ್ಪಷ್ಟಪಡಿಸಿದಂತಹ ಹಿನ್ನೆಲೆಯಲ್ಲಿ ಜೈಲಲ್ಲೇ ಇರಬೇಕಾಗಿದೆ. ಈಗ ಪ್ರದೋಷ್ ಹೊಸ ವರಸೆಯಿಂದ ದರ್ಶನ್ಗೆ ಶಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೊಲೆ ಆರೋಪಿ ದರ್ಶನ್ ಜೈಲು ಸೇರಿ ಇವತ್ತಿಗೆ ಬರೋಬ್ಬರಿ 1 ವರ್ಷ ಆಗಿದೆ. 2025ರ ಆಗಸ್ಟ್ 14ರಂದು ದರ್ಶನ್ ಅರೆಸ್ಟ್ ಆದರು. 1 ವರ್ಷದ ಅವಧಿಯಲ್ಲಿ ಜಾಮೀನಿಗಾಗಿ ದರ್ಶನ್ ಸಾಕಷ್ಟು ಕಾನೂನು ಹೋರಾಟ ಮಾಡಿದ್ದಾರೆ. ಸಾಕಷ್ಟು ಏಳು ಬೀಳುಗಳನ್ನು ಕಂಡಿರುವಂತಹ ದಾಸ ಇವತ್ತಿಗೂ ಕೂಡ ಜಾಮೀನಿಗಾಗಿ ಪರದಾಡ್ತಾ ಇದ್ದಾರೆ. ಅದರಲ್ಲೂ ಪ್ರದೋಷ ಮಾಫಿ ಸಾಕ್ಷಿಯಿಂದಾಗಿ ದರ್ಶನ್ಗೆ ಭಾರಿ ಹಿನ್ನಡೆಯಾಗಿದೆ. ಸದ್ಯ ಟ್ರಯಲ್ ಮುಗಿಯೋ ತನಕ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲೇ ಗತಿಯಾಗಿದ್ದು, ಕಳೆದ 1 ವರ್ಷಗಳಿಂದ ಜೈಲಿನಲ್ಲಿರುವಂತಹ 7 ಮಂದಿ ಆರೋಪಿಗಳು ಕಾನೂನು ಹೋರಾಟ ಮಾಡ್ತಲೇ ಇದ್ದಾರೆ. ಇವತ್ತಿಗೆ 1 ವರ್ಷ ಆಗುತ್ತೆ ದರ್ಶನ್ ಜೈಲು ಪಾಲಾಗಿ. ಪ್ರದೋಷ ಈಗ ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದು ಈಗ ಮತ್ತಷ್ಟು ಸಂಕಷ್ಟ ತಂದೊಡ್ತಾ ಇದೆ. ಅಂದರೆ ದರ್ಶನ್ 2ನೇ ಬಾರಿಗೆ ಜೈಲು ಸೇರಿ ಇವತ್ತಿಗೆ 1 ವರ್ಷ ಆಗ್ತಾ ಇರೋದು. 2025 ಆಗಸ್ಟ್ 14ರಂದು ದರ್ಶನ್ ಮತ್ತೆ ಜೈಲು ಪಾರಾಗ್ತಾರೆ. ದರ್ಶನ್ ಪವಿತ್ರ ಗೌಡ ಸೇರಿದಂತೆ 7 ಮಂದಿ ಅರೆಸ್ಟ್ ಆಗ್ತಾರೆ. ಸಾಕಷ್ಟು ಕಾನೂನು ಹೋರಾಟವನ್ನ ದರ್ಶನ್ ನಡೆಸ್ತಾರೆ. ಆದರೆ 1 ವರ್ಷ ಜಾಮೀನು ಕೊಡೋದಕ್ಕಾಗಲ್ಲ ಅಂತ ಸುಪ್ರೀಂ ಸ್ಪಷ್ಟಪಡಿಸಿದಂತಹ ಹಿನ್ನೆಲೆಯಲ್ಲಿ ಜೈಲಲ್ಲೇ ಇರಬೇಕಾಗಿದೆ. ಈಗ ಪ್ರದೋಷ್ ಹೊಸ ವರಸೆಯಿಂದ ದರ್ಶನ್ಗೆ ಶಾಕ್.